ನಮಸ್ಕಾರ ಎಲ್ಲರಿಗೂ. ಬಿಗ್ ಬಾಸ್ ಸೀಸನ್ 12ರಲ್ಲಿ ನಿನ್ನೆ ಒಂದು ಎಪಿಸೋಡಿನಲ್ಲಿ ಏನೆಲ್ಲ ಇತ್ತು ಅಂತ ನೋಡೋದಾದರೆ, ಬಿಗ್ ಬಾಸ್ ಸೀಸನ್ ಮನೆಯಲ್ಲಿ ಇವತ್ತಿನ ಎಪಿಸೋಡಿನಲ್ಲಿ ಏನಾಗಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಒಂದು ಪೇಪರ್ ಟಾಸ್ಕನ್ನು ಕೊಟ್ಟಿದ್ದಾರೆ. ಹೌದು, ಏನಕ್ಕೆ ಈ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವ ಕಾರಣಕ್ಕೆ ಈ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಮನೆಯ ದಿನಸಿ ಸಾಮಗ್ರಿಗಳನ್ನು ಪಡೆದುಕೊಳ್ಳಕ್ಕೆ ಈ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಎಲ್ಲ ಸ್ಪರ್ಧಿಗಳು ಭಾಗವಹಿಸಲು ಆಗುವುದಿಲ್ಲ. ಬಿಗ್ ಬಾಸ್ ಸೂಚಿಸುವಂತೆ ಕೇವಲ 6 ಜನ ಮಾತ್ರ ಈ ಒಂದು ಟಾಸ್ಕ್ನಲ್ಲಿ ಭಾಗವಹಿಸಲು ಸಾಧ್ಯವಿರುತ್ತದೆ. ಮನೆಯ ಕ್ಯಾಪ್ಟನ್ ಆದ ಧನುಷ್ ಅವರು ಆಯ್ಕೆಯನ್ನು ಮಾಡುತ್ತಾರೆ. ಯಾರೆಲ್ಲ ಆಡಬೇಕಂತ ಆಯ್ಕೆ ಮಾಡುತ್ತಾ ಬಂದಾಗ ರಜತ್ ಧನುಷ್ಗೆ ಹೇಳ್ತಾರೆ, ಕ್ಯಾಪ್ಟನ್ ನಾನು ಆಡ್ತೀನಿ ಅಂತ ಹೇಳ್ತಾರೆ. ಆದರೆ ಕ್ಯಾಪ್ಟನ್ ಧನುಷ್ ಬೇಡ ಅಂತ ಹೇಳ್ತಾರೆ. ರಜತ್ ಅವರು ಹೇಳ್ತಾರೆ, ನಾನು ಇಲ್ಲಿ ಆಡಕ್ಕೆ ಬಂದಿರೋದು ಅಂತ ಹೇಳ್ತಾರೆ. ಹೀಗೆ ಇಬ್ಬರ ನಡುವೆ ಜಗಳ ಶುರುವಾಗಿ ಬಿಡುತ್ತದೆ. ಧನುಷ್ ಹಾಗೂ ರಜತ್ ಜಗಳದಿಂದಾಗಿ ಇಬ್ಬರು ಹೊರಗುಳಿಯುತ್ತಾರೆ. ಇಬ್ಬರು ಹೊರಗುಳಿದ ಮೇಲೆ ಅಶ್ವಿನಿ, ರಘು, ಕಾವ್ಯ, ರಕ್ಷಿತಾ, ಗಿಲ್ಲಿ, ಅಭಿಷೇಕ್ ಅವರು ಆಟವನ್ನು ಆಡುತ್ತಾರೆ. ಇನ್ನು ಈ ಒಂದು ಟಾಸ್ಕ್ನಲ್ಲಿ ಎಲ್ಲರಿಗೂ ಒಂದೇ ರೀತಿ ಪೇಪರನ್ನು ಕೊಟ್ಟಿರುತ್ತಾರೆ. ಆ ಪೇಪರ್ನಲ್ಲಿ ಎಲ್ಲರೂ ಒಂದೇ ರೀತಿ ಆನ್ಸರ್ ಕೊಡಬೇಕಂತ ಹೇಳ್ತಾರೆ. ನೀವು ಒಂದೇ ರೀತಿ ಆನ್ಸರ್ ಕೊಟ್ಟರೆ ಸಾಕಷ್ಟು ಸಾಮಗ್ರಿಗಳು, ದಿನಸಿಗಳು ಸಿಗುತ್ತವೆ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ 6 ಜನ ಸ್ಪರ್ಧಿಗಳು ಆಟವನ್ನು ಆಡಿದ್ದಾರೆ. ಅವರಲ್ಲಿ ಹೆಚ್ಚು ಚೆನ್ನಾಗಿ ಆಟವನ್ನು ಆಡಿದವರು ಎಂದರೆ ಗಿಲ್ಲಿ, ಕಾವ್ಯ ಹಾಗೆ ರಕ್ಷಿತಾ. ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಈ 3 ಜನ ಸ್ಪರ್ಧಿಗಳಿಂದ ಹೆಚ್ಚು ದಿನಸಿ ಸಾಮಗ್ರಿಗಳನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಟಾಸ್ಕ್ ನಡೆದಿದೆ ಅಂತ ಹೇಳ್ಬೋದು. ಕೊನೆಯವರೆಗೂ ನೋಡೋದಕ್ಕೆ ಧನ್ಯವಾದಗಳು.